ಕೆಲವೊಂದು ವಿಷಯದ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ರು ನಮ್ಮ ಆತ್ಮಸಾಕ್ಷಿ ಇರುತ್ತಲ್ಲ, ಆ ವಿಷಯದ ಬಗ್ಗೆ ಮಾತಾಡ್ಲೇಬೇಕು ಅಂತ ಎಚ್ಚರಿಸುತ್ತೆ. ಈ ವಿಡಿಯೋ ನೋಡಿ. ದೂತ ಸಮೀರ್ MD ವಿಡಿಯೋ ಇದು. ಕಚಡ ನನ್ನ ಮಗ ಈಸ್ ನಾಟ್ ಓನ್ಲಿ ಲೋಫರ್. ಏನನ್ಸುತ್ತೆ ನಿಮಗೆ? ಅವನೇನ ರಕ್ತ ಕುದಿಬೇಕಂತೆ, ಭೀಮಾ ಅಂತ ಹೆಸರಿಟ್ಟಿದ್ದಾರಂತೆ. ರೆಸ್ಪೆಕ್ಟ್ಫುಲಿ ನಾವು ಮಾತಾಡೋಣ, ಯಾಕಂದ್ರೆ ನಾವು ಆ ಲೋ ಲೆವೆಲ್ಗೆ ಇಳಿಯಲ್ಲ ಸರ್. ಮೊದಲನೇದಾಗಿ ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡೋ ರೀತಿನ ಕಲ್ತ್ಕೊಳ್ಳಿ. ನಿಜವಾದ ಕಚಡ ಕೆಲಸ ಮಾಡಿರೋದು ಯಾರು? ಅಷ್ಟು ಹೆಣ್ಣು ಮಕ್ಕಳ ಬಾಳ್ ಹಾಳು ಮಾಡಿರೋರು ಕಚಡಗಳಲ್ಲ, ಅದ್ರ ಬಗ್ಗೆ ಎಚ್ಚರಿಸಿದವರು ಕಚಡಗಳು. ಹಾಗಿದ್ರೆ ನೀವು ಅದ್ರ ಬಗ್ಗೆ ನ್ಯಾಯ ದೊರಕಿಸದೆ ಸೂಟ್ ಕೇಸ್ಗಳನ್ನ ಸೈಡಿಗೆ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಹಂಗಂದ್ರೆ ನೀವ್ಯಾರು? ಹಂಗಂದ್ರೆ ನಿಮ್ನ ಏನಂತ ಹೆಸರು ಕೊಡ್ಬೇಕು ಹೇಳ್ತೀರಾ ಸ್ವಲ್ಪ ನೀವೇನೆ? ಭಾಷೆಯಲ್ಲಿ ಹೇಳ್ತೀನೋ ಆರಾಮ್ ಕೋರ್ ಹೇಳ್ತೀನಿ, ಇಟ್ಕೊಳ್ಳೋ. ಯಾರ ಧರ್ಮದ ಬಗ್ಗೆ ಮಾತಾಡ್ತೀಯ? ಯಾರಿಗೆ ನೀನು ನಕಲಿ ದೇವಮಾನವ ಅಂತ ಹೇಳ್ತೀಯ? ಯಾವ ನಿನ್ನ ಜೀವಂತ ಸಾಕ್ಷಿ? ನಾವು ಹೇಳ್ಬಾರ್ದು, ಬಟ್ ಅದೇ ನಿಮ್ಮ ಹೆಣ್ಮಗಳಿಗೆ ಈ ರೀತಿ ಅನ್ಯಾಯ ಆಗಿದ್ರೆ, ಧರ್ಮಸ್ಥಳದಲ್ಲಿ ಆಗಿದಂತಹ ಪರಿಸ್ಥಿತಿ, ಸೌಜನ್ಯಗೆ ಆದಂತಹ ಪರಿಸ್ಥಿತಿ ನಿನ್ನ ಹೆಣ್ಮಗಳಿಗೆ ನಿನ್ನ ತಂದೆ ರೂಪದಲ್ಲಿ ನೀನ್ ನಿಂತ್ಕೊಂಡು ನಿನ್ನ ಮಗಳಿಗೆ ಆಗಿದ್ರೆ ಹಿಂಗೆ ಮಾತಾಡ್ತಿದ್ರಾ ಹೇಳಿ? ಸುಮ್ಮನೆ ಏನೋ ಒಬ್ರಿಗೆ ಏನೋ ಒಂದು ಹೇಳೋದಲ್ಲ, ಅದು ರಿಯಾಲಿಟಿನ ನೀವು ನಿಂತು ಆ ಜಾಗದಲ್ಲಿ ನೀವು ನಿಂತು ಫೀಲ್ ಮಾಡಬೇಕು. ಯಾವುದೇ ಒಂದು ವಿಷಯ ಆಗಲಿ, ಸುಮ್ಮನೆ ಆ ವ್ಯಕ್ತಿ ಏನು ಮಾತಾಡಿದಾನೆ ತಪ್ಪು, ಅವ್ರದ್ದು ತಪ್ಪಲ್ಲ ಅಲ್ವಾ? ನೀವು ಯಾರು ಮಾಡಿದ್ರು ಅಂತ ನೀವು ನ್ಯಾಯ ದೊರಕಿಸ್ಕೊಡಿ. ನಿಮ್ಮ ಕೈಲಿ ಆಗಲ್ವಾ ಚಾನಲ್ಗಳ ಕೈಲಿ? ಹೋಗಿ ನೀವೇ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನೀವೇ ಈಗ ಸಾಕ್ಷಿಗಳು ಮುಂದೆ ಬರ್ತಾ ಇದೆ, ನೀವೇ ನ್ಯಾಯ ದೊರಕಿಸ್ಕೊಡಿ. ಯಾರು ತಪ್ಪು ಮಾಡಿದವರು, ನೋಡಪ್ಪ ಇವ್ರು ತಪ್ಪು ಮಾಡಿದವರು, ಇವ್ರ ಮೇಲೆ ನೀನು ಅಪ್ಪ ತೋರಿಸ್ಬಿಟ್ಟೆ ಅಂತ ಆಮೇಲೆ ಹೇಳಿ ನಾವು ಕೇಳಿಸ್ಕೊಂತೀವಿ. ಅದನ್ನ ಬಿಟ್ಟು ನೀವು ಅಲ್ಲಿ ಕುತ್ಕೊಂಡು ನೀನೇನೋ ಹಂಗೆ ಕೆಡ್ದಾಗ ಮಾತಾಡೋದು ಯಾವ್ದು ಸರಿ? ಹೋಗಿ ನ್ಯಾಯ ಕೊಡಿಸಿ ಮಾತಾಡಿ, ನಾವು ಕೇಳೋಣ ನಿಮ್ಮ ಮಾತುಗಳನ್ನ ಕುತ್ಕೊಂಡು. ನಂತರ ಅದು ಬಿಟ್ಟು ನಿಮ್ಗೂ ಒಬ್ಳು ಮಗಳಿದ್ದಿದ್ರೆ, ನಿಮ್ಮ ಮಗಳಿಗೂ ಸೌಜನ್ಯಗಾದಂತಹ ಪರಿಸ್ಥಿತಿ ಬಂದಿದ್ರೆ ನೀವು ಇದೇ ರೀತಿ ಮಾತಾಡ್ತಿದ್ರಾ? ನಮ್ಮ ದೇವಸ್ಥಾನ ಸರಿ ಇಲ್ಲ, ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ. ಕಡ್ಡಿ ಅಲ್ಲಾಡ್ಸೋದಲ್ಲ, ಜಡಿಬೇಕು. ರೋಡಲ್ಲಿ ಒಳ್ಳೆ ಚಪ್ರಿಗಳು ಈ ರೀತಿ ಆಡಲ್ಲ ಅನ್ಸುತ್ತೆ. ಆ ರೀತಿ ಆ ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಅಷ್ಟಿದ್ರೆ ನೀವು ಹೋಗಿ ನ್ಯಾಯ ಕೊಡಿಸಿ, ಆಮೇಲೆ ನಾವೇ ಒಪ್ಕೊಂತೀವಿ, ಹೌದು ಸರ್ ನೀವು ಹೇಳಿದ್ದೆ ಗ್ರೇಟ್ ಅಂತ. ಅದನ್ನ ಬಿಟ್ಟು ಅವನಂಗೆ ಇವನಂಗೆ ಮಾತಾಡ್ರಿ, ಹೋಗ್ರಿ ನ್ಯಾಯ ಕೊಡಿಸ್ರಿ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಇಳಿದು ಮಾಡಿ. ಯಾಕೆ ಚಾನಲ್ ಅವರು ಎಷ್ಟೊಂದು ಜನ ಸತ್ಯನ ಹೊರಗಡೆ ತಂದಿಲ್ವಾ? ಹೋಗಿ ತನ್ನಿ. ನೀವು ಯಾರು ಮಾಡಿದವರು, ಯಾವ ನನ್ನ ಮಗ ರೇಪಿಸ್ಟ್ ಅಂತ ಆಚೆ ತರ್ರಿ, ನೋಡೋಣ ನಿಮ್ಮ ಕೈಲಿ ದಮ್ಮಿದ್ರೆ.